ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡ್ರ ಹತ್ರ ನಾವು ಮಾತಾಡ್ಬೇಕಿತ್ತು. ನ್ಯೂಸ್ ಮಾಸ್ಟರ್ ಅಂತಕ್ಕಂಥ ವಾಹಿನಿಲಿ ಇವತ್ತಿನ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿತ್ತು ಸಾಕಷ್ಟು ಕನ್ನಡಪರ ಸಂಘಟನೆಗಳು. ಆ ಹ್ಮ್ ಸಂಘಟನೆಗಳಲ್ಲಿ ನಿಮ್ಮ ಒಂದು ಬೆಂಬಲ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಾಧ್ಯಮದಲ್ಲಿ ತಾವು ಕೂಡ ಈ ಬಂದ್ಗೆ ಕರೆಗೆ ಯಾವುದೇ ಕಾರಣಕ್ಕೂ ನಾವು ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಸೂಚಿಸಿದ್ರಿ. ಸೊ ಯಾಕೆ ಏನು ಅಂತ ಅದ್ರ ಕಾರಣ ತಿಳ್ಕೊಬೋದಾ? ಇವತ್ತು ಬಂದಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇತ್ತೀಚಿನ ಕೆಲವು ನಾಯಕರುಗಳು. ಓಕೆ ಸರ್. ಆ ಕಾರಣ ಗೊತ್ತಿಲ್ಲ. ಆದ್ರೆ ಇವತ್ತು ಸಾಕಷ್ಟು ಸಮಸ್ಯೆಗಳು ಈ ನಾಡಿನಲ್ಲಿ ಆ ಕಾಡ್ತಾ ಇದಾವೆ ಜನರಿಗೆ. ರೈತರ ಸಮಸ್ಯೆ, ಶಿಕ್ಷಣದಲ್ಲಿ ಸಮಸ್ಯೆಗಳು, ಕನ್ನಡಿಗರ ಉದ್ಯೋಗದಲ್ಲಿ ಸಮಸ್ಯೆಗಳು. ಇವರು ಮಾತೆತ್ತಿದ್ರೆ ಕಾವೇರಿ ವಿಚಾರದಲ್ಲಿ ಒಂದ್ರಲ್ಲಿ ಮಾತ್ರ ಬಂದ್ ಅನ್ನುವಂತ ಒಂದು ಆ ಕರೆ ಕೊಡುವಂತ ಒಂದು ಒಂದು ಚಾಳಿ ಪ್ರಾರಂಭ ಆಗ್ಬಿಟ್ಟಿದೆ. ಓಕೆ. ಇದಕ್ಕೆ ನೀವು ಬಂದ್ ಕರೆ ಕೊಡ್ಬೇಕಾದ್ರೆ ಸಾಕಷ್ಟು ಚಿಂತಕರನ್ನ, ಸಾಕಷ್ಟು ಸಂಘಟನೆಗಳನ್ನ ವಿಶ್ವಾಸ ತಗೊಂಡು ಚರ್ಚೆಗಳು ಮೊದಲು ಮಾಡಿ, ಚರ್ಚೆಗಳಲ್ಲಿ ಅಂತಿಮವಾಗಿ ಏನ್ ನಿರ್ಣಯ ಕೈಗೊಳ್ಬೇಕು ಅದನ್ನ ಮಾಡ್ದೇನೆ ಯಾರೋ ಬೇಕಾದವ್ರನ್ನ 3 ಜನನ್ ಕೂರಿಸ್ಕೊಂಡು ಬಂದ್ ಕರೆ ಕೊಡುವಂತದ್ದು ಅವೈಜ್ಞಾನಿಕ ಅಂತ ಹೇಳಿ ನಾನು ಯಾವಾಗಲೂ ಕೂಡ ಹೇಳ್ತೀನಿ. ಅದರ ಮಧ್ಯದಲ್ಲಿ ಇವತ್ತು ಕೆಲವ್ರನ್ನ ನಾನು ನೇರವಾಗಿ ಪ್ರಶ್ನೆ ಮಾಡಕ್ ಇಷ್ಟಪಡ್ತೀನಿ. ಸಂಘಟನೆ ಅಂದ್ರೆ ನಾಡು ನುಡಿ ನೆಲ ಜಲ ಅಷ್ಟೇನಾ? ಈ ನಾಡಿನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ, ಸರ್ಕಾರಿ ಶಾಲೆಗಳಲ್ಲಿ ಕಟ್ಟಕಡೆ ಜನರಿಗೆ ಶಿಕ್ಷಣ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ನಿಮ್ಮ ಕೊಡುಗೆ ಏನು, ಮತ್ತೆ ಅದನ್ನ ಎಷ್ಟು ಅಭಿವೃದ್ಧಿ ಪಡಿಸಿದಿರಿ ಎನ್ನುವಂಥದ್ದು ಒಂದು. ಮತ್ತೆ ಬಡತನ ಇನ್ನೂ ಕೂಡ ತಾಂಡವಾಡ್ತಾ ಇದೆ. ಕಡು ಬಡತನ ಅನ್ನುವಂಥದ್ನ ನೋಡಿದಾಗ ಅದು ಎಲ್ಲರಿಗೂ ಕೂಡ ನಮ್ಮ ಹಿಂದಿನ ಬಾಲ್ಯಗಳು ನೆನ್ಸ್ಕೊಂಡಾಗ ನಮಗೂ ಕೂಡ ಇವತ್ತು ಆ ಕಡು ಬಡತನ ಹೆಂಗಿದೆ ಅಂತಕ್ಕಂಥದ್ದು ನಾವು ಕೂಡ ಅರಿವನ್ನ ಮೂಡಿಸ್ಕೊಂಡಿದ್ದೀವಿ. ಅದು ಇವತ್ತು ಅದ್ರ ಬಗ್ಗೆ ಇವತ್ತಿನ ಹೋರಾಟಗಾರರಿಗೆ ಅದರ ಅರಿವಿಲ್ಲ. ಮತ್ತೆ ಸಾಕಷ್ಟು ಹಿರಿತನ ಇದ್ರು ಕೂಡ, ಮತ್ತೆ ಸಾಕಷ್ಟು ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂಡ್ ಬಂದಿದ್ರು ಕೂಡ ಇವತ್ತು ಅನುಭವವನ್ನ ಮರೆತು ಇವತ್ತು ಬಂದು ಅಂತಕ್ಕಂಥ ಒಂದು ಜನರಿಗೆ ಹೆಚ್ಚಿನ ಹೊರೆ ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಸಂಘಟನೆಗಳು ತೀರ್ಮಾನಗಳು ಕೈಗೊಳ್ಳುವಂತದ್ದು ನೋಡಿದ್ರೆ ಇದೊಂದ್ ರೀತಿಲಿ ಜನರಲ್ಲಿ ಒಂದ್ ರೀತಿಲಿ ಆ ಮೌಲ್ಯಗಳೇ ಕಳೆದೋಗ್ತಾ ಇದಾವೇನೋ, ಬಂದು ಅಂತಕ್ಕಂಥ ಮೌಲ್ಯ ಅನ್ನುವಂಥದ್ದು ನಮ್ಮ ಮುಂದೆ ಇದ್ದಾವೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬೇಡ ಯಾವಾಗಲೂ ಕೂಡ ರೈತರ ಪರವಾಗಿ ಈ ನಾಡಿನ ಅಖಂಡ ಕರ್ನಾಟಕದ ಯಾವುದೇ ಭಾಗಗಳು ಮಾಡದೆ ಇವತ್ತು ನಾವು ಅವರೆಲ್ಲರ ರೈತರದಿರ್ಬೋದು, ಕಾರ್ಮಿಕರದಿರ್ಬೋದು, ಅವರೆಲ್ಲರ ಒಂದು ಅಭಿಲಾಷೆಗಳನ್ನ ಮತ್ತೆ ಅವರ ಅಭಿಪ್ರಾಯಗಳನ್ನ ಕ್ರೋಢೀಕರಣ ಮಾಡಿ ನಾವಿವತ್ತು ಸಾಕಷ್ಟು ಹೋರಾಟಗಳನ್ನ ಯಶಸ್ವಿ ದಿಕ್ಕಿನಲ್ಲಿ ಕೊಂಡೊಯ್ಯುವಂತದ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಮಾಡ್ತಾ ಇದೆ. ಅದರ ಮಧ್ಯೆ ಹೇಳಿ ಹೇಳಿ. ಅದರ ಮಧ್ಯೆ ಇವತ್ತು ಸರ್ಕಾರಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವಗಳು ಕಮ್ಮಿ ಆಗ್ತಾ ಇದಾವೆ. ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ ಮನಸ್ಸುಗಳು ಕಮ್ಮಿ ಆಗ್ತಾ ಇದಾವೆ. ಇಷ್ಟೆಲ್ಲ ಬಂದು ಕರೆ ಕೊಟ್ಟವ್ರಿಗೆ ಇಷ್ಟೆಲ್ಲ ಅನುಭವ ಇದ್ರು ಕೂಡ ಇವತ್ತು ಚುನಾಯಿತ ಪ್ರತಿನಿಧಿಗಳಿಗೆ ತಡೆದು ನಿಲ್ಲಿಸಿ ಪ್ರಶ್ನೆ ಮಾಡುವಂತ ತಾಕತ್ತು ದಮ್ಮು ಇವ್ರಿಗೆ ಇಲ್ದ ಹೋದ್ರೆ ಮತ್ ಬಂದ್ಗೆ ಹಾಕಬೇಕು, ಜನರ ಮೇಲೆ ಕೃಷ್ಣೇಗೌಡ್ರೆ ಒಂದ್ ನಿಮಿಷ. ಎಲ್ಲೋ ಒಂದ್ ಕಡೆ ನೀವ್ ಹೇಳಿದ್ರಿ ಬಡ ಜನರ ಬಗ್ಗೆ, ಮತ್ತೆ ಕಾರ್ಮಿಕರ ಬಗ್ಗೆ, ಮತ್ತೆ ಶಿಕ್ಷಣದ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳಿದ್ರಿ. ಅದನ್ನೆಲ್ಲಾನು ನಾವೆಲ್ಲಾನು ಕೂಡ ಒಪ್ತೀವಿ. ಎಲ್ಲೋ ಒಂದು ಕಡೆ ಕನ್ನಡ ಪರ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಕೂಡ ಇಲ್ಲೆಲ್ಲೋ ಒಂದ್ ಕಡೆ ಪ್ರದರ್ಶನ ಆಗ್ತಾ ಇದೆ ಅನ್ನೋದು ಗೊತ್ತಾಗೋದಲ್ವಾ? ಜನರಲ್ಲಿ ಈ ತರದ್ದು ಒಂದು ಪ್ರಶ್ನೆಗಳಿದ್ದಿದೆ ಈಗ. ಇವು ಸಂಘಟನೆಗಳಲ್ಲಿ ಅಷ್ಟೇ ಅಲ್ಲ ಒಗ್ಗಟ್ಟು. ಇವತ್ತು ಈ ವ್ಯವಸ್ಥೆಯಲ್ಲಿ ಒಡೆದಾಳುವಂತ ಒಂದು ವ್ಯವಸ್ಥೆಯಲ್ಲಿ ಅವ್ರ ನಡವಳಿಕೆಗಳ ಮೇಲೆ ಮತ್ತೆ ಅವ್ರು ತಗೊಳ್ಳುವಂತ ನಿರ್ಧಾರಗಳ ಮೇಲೆ ಒಗ್ಗಟ್ಟು ಪ್ರದರ್ಶನ ಆಗ್ತದೆ ಹೊರತಾಗಿ ಏಕಾಏಕಿ ನಾನೊಬ್ಬನೇ ಈ ನಾಡಿನಲ್ಲಿ ಏನೋ ಮುಖ್ಯ ಇದ್ರಲ್ಲಿ ನಾನು ಕರೆ ಕೊಟ್ರೆ ಏನೋ ಆಗೋಗ್ಬಿಡುತ್ತೆ ಅನ್ನುವಂತ ಹುಚ್ಚು ಕಲ್ಪನೆ ಇದೆಯಲ್ಲ, ಅದು ಹಿರಿತನಕ್ಕೂನು ಮತ್ತೆ ಕರೆ ಕೊಡ್ತಕ್ಕಂಥವ್ರು ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ ನನಗ್ ಗೊತ್ತಿರೋ ಹಾಗೆ. ವಾಸ್ತವ ಇಷ್ಟೆಲ್ಲ ಬಂದ್ ಕರೆ ಕೊಟ್ರು ನಿಮ್ಮ ಅದ್ರಲ್ಲಿ ಏನು ಇದ್ಕೊಂಡಿದೆ, ಯಶಸ್ಸು ಕಂಡಿದೆ ಹೇಳ್ಲಿಕ್ಕೆ ಆಗ್ತದ ಅದನ್ನ?
ಬಂದ್ ಕರೆ ಈಗ ಕೊಟ್ರಿ ಆಮೇಲೆ ಹೌದು, ಏನು ಅನ್ನುವಂಥದ್ದು ಸಾಕಷ್ಟು ಇಲ್ಲ. ದಿನಗಳಿಂದ ಇದು ಕರ್ನಾಟಕದಲ್ಲಿ ನಡೀತಿರೋದು. ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಮತ್ತೆ ಸಾಕಷ್ಟು ಕನ್ನಡ ಮುಖಂಡರುಗಳು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಇವುಗಳೆಲ್ಲಾನು ಸೇರಿ ಬಂದ್ಗಳನ್ನ ಕರೆ ಕೊಡ್ತೀರಾ. ಮತ್ತೆ ಬಂದ್ಗಳು ಈ ನಡುವೆ ವಿಫಲ ಆಗಿದೆ. ಮತ್ತೆ ಜನರು ಕೂಡ ಬಂದ್ಗೆ ಬೆಲೆ ಕೊಡ್ತಾ ಇಲ್ಲ. ಬಂದ್ ಅನ್ನತಕ್ಕಂಥದ್ದು ಕೇವಲ ಬಾಯಿಗೆ ಮಾತ್ರ ಸೀಮಿತ ಆಗೋಯ್ತು. ಅದು ಜನರ ಮೇಲಾಗ್ಲಿ ಮತ್ತೆ ಈ ಸಮಾಜದ ಮೇಲಾಗ್ಲಿ ಮತ್ತೆ ನೀವ್ ಹೇಳ್ದಂಗೆ ಸಾತ್ವಿಕ ಹಂತಕ್ಕೆ ಕೊಂಡೋಗೋದ್ರಲ್ಲಿ ಸಂಘಟನೆಗಳು ವಿಫಲ ಆಗ್ತಾ ಇದೆ ಅಂತಕ್ಕಂಥದ್ದು ಜನರ ಒಂದು ವಿಚಾರ. ಇವಾಗ ಏನು ವಾಸ್ತವವಾಗಿ ನೀವ್ ಹೇಳದಂಗೆ ಜನಮಾನಸದಲ್ಲಿ ಎಲ್ಲೋ ಸಂಘಟನೆಗಳಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಇದ್ದಂತ ಒಡಕುಗಳು ಸಮಾಜದಲ್ಲಿ ನೇರವಾಗಿ ಪ್ರದರ್ಶನ ಕಾಣ್ತಾ ಇದೆ ಅಂತಕ್ಕಂಥದ್ದು ಜನಮನಸ್ಸಿನಲ್ಲಿ ಮಾತು ಮತ್ತೆ ಪ್ರಶ್ನೆಗಳಾಗಿದೆ ಈಗ. ಒಡ್ಕು ಅಂತ ಬರೋದಿಲ್ಲ ಅಲ್ಲಿ. ಅಭಿಪ್ರಾಯಗಳು ಒಬ್ಬೊಬ್ರದ್ದು ಒಂದೊಂದು ಇರ್ತದೆ. ಒಡ್ಕು ಅಂತಕ್ಕಂಥದ್ದಲ್ಲ ಪ್ರಶ್ನೆ ಅದು. ಇಲ್ಲಿ ಏನು ಕರೆ ಕೊಡ್ತಕ್ಕಂತ ಮನಸ್ಸುಗಳಿದಾವಲ್ಲ ಅವಕ್ಕೆ ಆ ಗುರುನೂ ಇಲ್ಲ ಗುರಿನೂ ಇಲ್ಲ ಅನ್ನಂಗ್ ಆಗ್ಬಿಟ್ಟಿದೆ ಇವತ್ತು. ಅದು ಎಲ್ಲೋ ಒಂದ್ ಕಡೆ ಯುವ ಪೀಳಿಗೆಗೆ ಅದೊಂಥರ ಪ್ರಶ್ನಾರ್ಥಕವಾಗಿ ಕಾಡುವಂತದ್ದು ಪ್ರಾರಂಭ ಆಗಿದೆ. ನಾನು ಯಾವಾಗ್ಲೂ ಕೂಡ ಪದೇ ಪದೇ ಹೇಳ್ತೀನಿ, ಬಂದಂತಕ್ಕಂಥದ್ದು ಕೊನೆ ಅಸ್ತ್ರ ಆಗ್ಬೇಕೆ ಹೊರತಾಗಿ ಪ್ರಾರಂಭದ ಅಸ್ತ್ರ ಆಗ್ಬಾರ್ದು. ಅದಕ್ಕೆ ಸಾಕಷ್ಟು ಮಾನದಂಡಗಳಿದಾವೆ. ಚರ್ಚೆಗಳಾಗ್ಲಿ, ಜನಪ್ರತಿನಿಧಿಗಳ ಕಿವಿಂಡೋದು ಮೂಗಿಡಿತಕ್ಕಂತ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀವು ಬರೀ ಬಂದ್ ಕರೆ ಕೊಡ್ತೀವಿ. ಇದೊಂಥರ ಹೆಂಗೆ ಅಂದ್ರೆ ಅವ್ರಿಗೆ ಒಂಥರ ಇದಾಗ್ಬಿಟ್ಟಿದೆ, ಅದೊಂದ್ ಚಾಳಿ. ನಾವು ಹೇಳಿ ಹೇಳಿ ಸಾಕಾಗಿದೆ. ಪ್ರತಿಷ್ಠೆ ಹೆಂಗಿದೆ ಅಂದ್ರೆ ಅವ್ರದ್ದು ಸ್ವಯ ಪ್ರತಿಷ್ಠೆ ಇವೆಲ್ಲ. ಇವು ಜನರ ಮೇಲೆ ನೀವು ಬಲವಂತವಾಗಿ ಏರ್ದಂಗೆ ಆಗುತ್ತೆ. ಮತ್ತೆ ನಮಗೆ ಇದರಲ್ಲಿ ಏನ್ ಕಾಣುತ್ತೆ ಅಂದ್ರೆ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಳು ಅಷ್ಟೇ ಎದ್ದು ಕಾಣುವಂತ ನಾವು ನೋಡ್ತೇವೆ. ಇದು ಒಳ್ಳೆ ಬೆಳವಣಿಗೆ ಇಲ್ಲ. ಈ ನಾಡಿಗೆ ಇವತ್ತು ಸಾಕಷ್ಟು ಸಮಸ್ಯೆಗಳು ನಮಗ್ ತಿಂತಾ ಇದಾವೆ. ರೈತರ ಬೆಳೆದ ಬೆಳೆಗೆ ಇವತ್ತು ಬೆಳೆ ಇರ್ಲಿ, ಬೆಳೆದಿದ್ ಬೆಳೆಗೆ ಬೆಲೆ ಇರ್ದ ಹೋದ್ರು ಬೆಳೆನೇ ಆಗದೆ ಇರುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆಯಲ್ಲ. ಚುನಾಯಿತ ಪ್ರತಿನಿಧಿಗಳು ಇದ್ರ ಬಗ್ಗೆ ಅವ್ರಿಗೆ ಒಂದಿಷ್ಟು ಕೂಡ ಇದಿಲ್ಲ. ಇವತ್ತೆಲ್ಲ ರಿಯಲ್ ಎಸ್ಟೇಟ್ ದಂಧೆಗಳು ಮಾಡ್ಕೊಂಡು ಇವತ್ತು ರಾಜಕೀಯದಲ್ಲಿ ಗೆದ್ದು ಬರುವಂತಹದ್ದು, ಬೇರೆ ಬೇರೆ ಆಸೆ ಆಮಿಷಗಳನ್ನು ಒಡ್ಡಿ ಗೆದ್ದು ಬರುವಂತದ್ದು ಇದೆ. ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ಕಾರ್ಯಾಂಗವನ್ನ, ಶಾಸಕಾಂಗವನ್ನ ಇವತ್ತು ಪ್ರಶ್ನೆ ಮಾಡ್ಬೇಕಾಗಿದೆ. ಪ್ರಶ್ನೆ ಹೆಂಗಿರ್ಬೇಕು ಅಂದ್ರೆ ಅವರಿಗೆ ಮನಸ್ಸಾಗಬೇಕಾಗಿದೆ. ಜಡ್ಡಿಡ್ದಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಒಂದೇ ಅಲ್ಲ, ಎಲ್ಲ ಪಕ್ಷಗಳು ಇವತ್ತೇನಾಗಿದೆ, ಅವನು ಗೋಮಾಳಗಳಲ್ಲಿದ್ದಾವೆ, ಸರ್ಕಾರಿ ಜಾಗಗಳಲ್ಲಿದ್ದಾವೆ, ಅದನ್ನ ಯಾರಿಗಾದ್ರೂ ಕೋಟಿಗೆ ಮಾರ್ಕೋಬಹುದಾ, ಅದು ಯಾವ ರೀತಿ ಮಾರ್ಬೋದು ಅನ್ನೋದು ಇದ್ರಲ್ಲೇ ಅವರು ಕಾಲಹರಣ ಮಾಡ್ತಿದಾರೆ ಹೊರತಾಗಿ ಇವತ್ತಿನ ಜನಪ್ರತಿನಿಧಿಗಳು ಹಿಂದೆ ಇದ್ದಂತ ದೇವೇಗೌಡರ ಕಾಲಘಟ್ಟದಲ್ಲಿ ನೀವು ನೋಡೋದಾದ್ರೆ ಆ ಕಾಲಘಟ್ಟಕ್ಕಿಂತ ಇನ್ನೂ ಸ್ವಲ್ಪ ಅದ ಮುಂದಕ್ಕೆ ಬಂದು ನೋಡಿದಾಗ ಇತ್ತೀಚಿನ ಒಂದು 15-20 ವರ್ಷಗಳ ಕಾಲಘಟ್ಟದ ನೋಡೋದಾದ್ರೆ ಇವತ್ತೆಲ್ಲರೂ ಕೂಡ ಏನಂದ್ರೆ ಬಂಡವಾಳ ಹೂಡಿ ಗೆದ್ದು ಬರ್ಬೇಕು ಮತ್ತು ಬಂಡವಾಳನ ಅಲ್ಲಿಂದ ಎತ್ತಬೇಕು. ಇವತ್ತು ವ್ಯಾಪಾರೀಕರಣ ಆಗಿದೆ ಅಂದ್ರೆ ತಪ್ಪಲಾಗದೇನೋ. ಜನರ ಭಾವನೆಗಳದು, ಜನರುಗಳು ಬೀದಿ ಮಾತಾಡುವಂತದ್ದಾಗಿದೆ. ಕೃಷ್ಣೇಗೌಡ್ರೆ ಒಂದ್ ನಿಮಿಷ. ಈಗ ವಿಚಾರ ಇನ್ನೊಂದೇನು ಅಂದ್ರೆ, ನಾನು ಕಳೆದ ಬಾರ ಕೂಡ ನೀವು ಬಂದ್ಗೆ ಕರೆ ಕೊಟ್ಟಿದ್ದಂತ ಸಂದರ್ಭದಲ್ಲಿ ನಿಮ್ಮ ಸಂಘಟನೆಯಿಂದ ಬೆಂಬಲ ಇಲ್ಲ ಅಂತ ಹೇಳಿ ಸೂಚಿಸಿದ್ರಿ. ಸೊ ಈಗ ಅದೇ ವಿಚಾರ ಬರ್ತೀನಿ. ಕಳೆದ ಬಾರಿ ನೀವ್ ಹೇಳಿದ ಮಾತು ನನ್ನ ಕಿವಿಲಿ ಇನ್ನೂ ಗುಯ್ಗುಡ್ತಿದೆ. ಬಂದ್ ಅಂತಕ್ಕಂಥದ್ದು ಕೇವಲ ಟೌನ್ ಹಾಲ್ ನಿಂದ KR ಸರ್ಕಲ್ ವರೆಗೆ ನಡೀತಕ್ಕಂಥ ಜಂಬೂ ಸವಾರಿಗೆ ಸೀಮಿತ ಆಗಿದೆ. ಜಂಬೂ ಸವಾರಿ ಬೇಡ, ಬಂದ್ ಬೇಡ, ಇದರಿಂದ ಕಾರ್ಮಿಕರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರಿ. ಇವತ್ತು ಜಂಬೂ ಸವಾರಿ ಯಾಕೆ ನಡೀಲಿಲ್ಲ? ಯಾಕೆ ಜನರು ಕೂಡ ಅದಕ್ಕೆ ಬೆಂಬಲ ಕೊಡ್ಲಿಲ್ಲ? ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಕರೆ ಕೊಟ್ಟಿದ್ದವ್ರನ್ನ ಕೇಳ್ಬೇಕೀಗ. ಈಗ ಹೋಗಿ ಒಂದಿಷ್ಟು ಮಾಧ್ಯಮಗಳು ಬಂದು ಮುಖಪುಟಗಳಲ್ಲಿ ತೋರಿಸ್ಬಿಡ್ತದ ನಮ್ಮ ಮುಖಗಳನ್ನ ಅಂತ ಹೇಳಿ ಮಾರುಕಟ್ಟೆ ಮಾಡ್ಕೊಳ್ಳೋರು ಇದಾರಲ್ಲ ಒಂದೆರಡು ಜನ. ಈ ಪ್ರಚಾರದ ಗೀಳಿದೆಯಲ್ಲ ಕೆಲವರಿಗೆ, ಈ ಪ್ರಚಾರದ ಗೀಳ್ನವ್ರಿಗೆ ಕೇಳ್ಬೇಕಾಗಿದೆ ನಾನು ಇವತ್ತೇನಾಗಿದೆ, ಇವತ್ತಿನ ಪರಿಸ್ಥಿತಿ ಏನು? ನೀವು ಹೋಗೋದು ಕರೆದಾಗ ಎಲ್ಲಾರು ಏನಿವತ್ತು ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಮತ್ತೆ ರಾಜ್ಯದ ಸುದ್ದಿವಾಹಿನಿಗಳಲ್ಲಿ ಬರ್ತೀವಿ ಅಂತ ಹೇಳಿ ಹೋಗಿ ಮುಖಗಳಿಕಂಡು ನಿಂತ್ಕತಿರಲ್ಲಪ್ಪ. ಆಮೇಲೆ ಆಗುವ ನಾಟಕಗಳು ನೋಡಿದ್ರೆ ನಿಮ್ದು ಒಬ್ಬ ಬಂದು ನಾನು ನಿಲ್ವು. ಅವತ್ತು ಯಾಕಿರ್ಲಿಲ್ಲ? ಅವತ್ ನಿಮ್ ನಾಯಕನಿಗೆ ಯಾಕೆ ಹೇಳಲಿಲ್ಲ? ನೀವೆಲ್ಲ ಸೇರಿ ಬಂದ್ ಕರೆ ಕೊಡ್ಬೇಕಾದ್ರೆ ಮೊದ್ಲು ಚರ್ಚೆ ಮಾಡೋಣ ಅಂತ ನೀವ್ ಯಾರಾದ್ರೂ ಮಾಧ್ಯಮದಲ್ಲಿ ಅವತ್ತು ಒಬ್ಬನು ಮಾತಾಡ್ಲಿಲ್ಲ. ಇವತ್ತು ಪಾಪ ಹಿರೀಕನ್ನ ಒಂದ್ ರೀತಿಲಿ ಎಲ್ಲೋ ಒಂದ್ ಕಡೆ ನೀವೇ ಬೆತ್ತಲೆ ಮಾಡಿದ್ರಿ ಅನ್ನಂಗ ಆಯ್ತದಪ್ಪ. ನನ್ಗೆ ಇವತ್ತು ಅದ್ರ ಬಗ್ಗೆ ಒಂದ್ ರೀತಿಲಿ ಪ್ರಶ್ನೆನೇ ಯಾಕೆ ಕಾಡ್ತಾ ಇದೆ. ಪಾಠಾಳ ನಿಲ್ಲಿಸಿದ್ರಿ. ಒಟ್ಟಾರೆ ಕೃಷ್ಣೇಗೌಡ್ರೆ, ಈಗ ಒಟ್ಟಾರೆ ಏನು ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕಾವೇರಿ ವಿಚಾರವಾಗಿ ಬಂದನ್ನ ಕರೆ ಕೊಟ್ಟಿರೋದಕ್ಕೆ ನಿಮ್ಮ ಬೆಂಬಲ ಇಲ್ಲ ಅನ್ನೋದು ಒಂದು ರೀತಿ ಆದ್ರೆ, ಮತ್ತು ಈ ಬಂದ್ ಅಂತಕ್ಕಂಥದ್ದು ಅವೈಜ್ಞಾನಿಕ ಮತ್ತು ಜನರ ಮೇಲೆ ಹೊರೆ ಆಗ್ತದೆ. ಆದ ಕಾರಣದಿಂದ ಬಂದ್ಗಿಂತ ಮುಖ್ಯವಾಗಿ ಬಂದ್ ಅಂತಕ್ಕಂಥದ್ದು ಕೊನೆಯ ಬ್ರಹ್ಮಾಸ್ತ್ರವಾಗಿರ್ಬೇಕೆ ಹೊರತು
ಕೊನೆಯದಾಗಿ ಕಟ್ಟಕಡೆಯದಾಗಿರ್ಬೇಕು ಹೊರತುವೆ ಆರಂಭ ಶೂರತ್ವ ತೋರಿಸ್ಕೋಬಾರ್ದು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಅಂತ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಸತ್ಯ ಅದು. ಈಗ ನೋಡಿ, ನಮ್ಮ ಮುಂದೆ ಈಗ ತಮಿಳುನಾಡಿನ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಜೊತೆಲಿ ಒಂದ್ ಚರ್ಚೆ ಮಾಡಿದಾರೆ, ನಾನು ಭೇಟಿ ಮಾಡ್ತೀನಿ, ಕಾವೇರಿ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ. ನೀವು ಆ ಚರ್ಚೆ ಮಾಡಕ್ ಅವಕಾಶ ಮಾಡಿಕೊಟ್ಟು ಅಲ್ಲಿ ಚರ್ಚೆಗಳೇನಾಗ್ತದೆ, ಸಾಧಕ ಬಾಧಕಗಳೇನು ಅನ್ನುವಂಥದ್ನ ನೀವು ತಿಳ್ಕೊಳ್ದೇನೆ ಏಕಾಏಕಿ ನೀವು ನಿಮ್ಮ ಪ್ರತಿಷ್ಠೆಗೆ ಬಿದ್ದು ಬಂದ್ ಕರೆ ಕೊಡುವಂತದ್ದು ಇದೆಯಲ್ಲ, ಅದು ಬಹಳ ಬಹಳ ದುರಂತ. ಅದು ನನ್ನ ಯಾವಾಗ್ಲೂ ಕೂಡ ಹೌದೌದು. ಈ ವಿಚಾರ ಬಂದಾಗ ಇಲ್ಲ ಪಕ್ಕದ ನಾಡಿನ ತಮಿಳುನಾಡಿನ ಜೋಸೆಫ್ ವಿಜಯ್ ಅವರು ಕೂಡ ರಾಜ್ಯಕ್ಕೆ ಬರ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳಿಗೆ ವಿಚಾರ ಮುಟ್ಟಿಸಿದಾಗ ಅವರು ಹೇಳಿದ್ರು ಇಲ್ಲಿ ಸಂದರ್ಭ ಸಿಚುವೇಶನ್ ಸರಿ ಇಲ್ಲ, ಸೊ ಆ ಕಾರಣದಿಂದ ಬೇಕಾಗಿಲ್ಲ, ಪ್ರಶಾಂತವಾದಂತ ಸಂದರ್ಭ ಬಂದಾಗ ನಾನೇ ನಿಮಗೆ ಭೇಟಿ ಮಾಡ್ತೀವಿ ಅಂತಾನು ಕೂಡ ಮಾಧ್ಯಮ ಮುಂದೆ ಮುಖ್ಯಮಂತ್ರಿಗಳು ಮಾಧ್ಯಮ ಪ್ರತಿನಿಧಿಗಳಿಗೆ ವರದಿಯನ್ನು ಕೊಟ್ಟಿದ್ದಾರೆ. ಇದು ಕೂಡ ನೀವ್ ಹೇಳೋ ಇದ್ದಾಗ ನೆನಪಾಗ್ತದ ನಮ್ಗೆ, ಒಂದು ವೇಳೆ ಏನಾದ್ರೂ ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿಗಳೇನಾದ್ರು ನಮ್ಮ ಇವತ್ತಿನ ರಾಜ್ಯದಲ್ಲಿ ಇರ್ತಕ್ಕಂತ ಈ ಪರಿಸ್ಥಿತಿಲಿ ಏನಾದ್ರು ಬಂದಿದ್ರೆ ಅವ್ರಿಗೆ ಅವಮಾನ ಮಾಡ್ತಕ್ಕಂಥದ್ದು ಆಗ್ಬೋದಿತ್ತು, ಮತ್ತೊಂದು ಆಗ್ಬೋದಿತ್ತು. ಅದು ಕೂಡ ನಮ್ಮ ನಾಡಿಗೆ ಎಲ್ಲೋ ಒಂದ್ ಕಡೆ ಕಪ್ಪು ಚುಕ್ಕಿ ತರ್ತಕ್ಕಂಥ ಕೆಲಸ ಆಗ್ತಿದೆ ಇರ್ತಿತ್ತು ಅನ್ನೋದು ನನ್ನ ಭಾವನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಇವತ್ತು ನಾವು ಆಯ್ಕೆ ಮಾಡಿ ಕಳ್ಸಿದೀವಿ. ಕಳ್ಸಿದ್ಮೇಲೆ ಅವರು ಜವಾಬ್ದಾರಿ ನಿರ್ವಹಿಸಕ್ ಬಿಡ್ಬೇಕು ನಾವು. ಅವರು ಬರೋದ್ ಬೇಡ, ಇವ್ರು ಹೋಗೋದ್ ಬೇಡ ಅನ್ನೋದು ಆದ್ರೆ ನಿಮ್ ಮನಸ್ಥಿತಿಗಳೇನು ಅನ್ನುವಂಥದ್ದು ಕೂಡ ಜನರು ಪ್ರಶ್ನೆ ಮಾಡುವಂತ ಕಾಲಘಟ್ಟಕ್ಕೆ ದೂರ ಏನಿಲ್ಲ. ಇವತ್ತೇನಾಗ್ತದೆ, ನನಗೆ ಒಂದು ಆಶ್ಚರ್ಯ ಮತ್ತೆ ಆತಂಕ ಏನಂದ್ರೆ, ಈಗ ನಮ್ಮ ನದಿ ಮತ್ತೆ ನಮ್ಮ ಗಡಿಗಳ ವಿಚಾರದಲ್ಲಿ ಎಲ್ಲ ರಾಜ್ಯಗಳು ಕಾನೂನಾತ್ಮಕ ಆಗದಾದ್ರೆ ನೀವ್ಯಾಕೆ ಎಲ್ಲದ್ರಲ್ಲೂ ಸೋಲ್ತೀರಿ ಅಂದ್ರೆ ನಿಮ್ಮ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣ್ತದೆ ಈ ರಾಜ್ಯದಲ್ಲಿ ಅಂತಕ್ಕಂಥದ್ದು. ಚುನಾಯಿತ ಪ್ರತಿನಿಧಿಗಳಿಗೆ ನಮ್ಮ ರಾಜ್ಯದ ಜಲಾಶಯಗಳ ಬಗ್ಗೆ ಇಚ್ಛಾಶಕ್ತಿ ಕೊರತೆ, ಮತ್ತೆ ಕಾನೂನಿನ ಕೊರತೆ. ಇವತ್ತು ಕೋಟಿಗಟ್ಲೆ ಇವತ್ತು ನಮ್ ತೆರಿಗೆ ಹಣ ಕಾನೂನು ಇದಕ್ಕೋಸ್ಕರ ಬಳಸ್ತೀರಿ ನೀವು, ಆದ್ರೆ ಪ್ರತಿಫಲ ಏನಂದ್ರು ಶೂನ್ಯ. ಅಂದ್ರೆ ನಿಮ್ಮ ನಿಲುವುಗಳು ಏನಂಗಂದ್ರೆ ನಮ್ ತೆರಿಗೆ ಹಣ ಬರೀ ಈ ತರ ಪೋಲ್ ಮಾಡಕ್ಕೆ ನೀವು ಆಯ್ಕೆಯಾಗಿ ಹೋಗ್ಬೇಕೆ ಚುನಾಯಿತ ಪ್ರತಿನಿಧಿಗಳಾಗಿ? ನಿಮ್ಮ ಒಬ್ರಿಗೂ ಕೂಡ ಈ ನಾಡಿನ ಜಲಾಶಯಗಳ ಬಗ್ಗೆ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಮತದಾರನ ಬಗ್ಗೆ ಒಬ್ಬರಿಗೂ ಕೂಡ ಕಿಂಚಿತ್ತು ಕಾಳಜಿ ಇಲ್ಲ. ಬರೀ ಇವರು ಏನ್ ಇವತ್ತು ನೋಡಿ, ಇವತ್ತು ನಡೀತಾ ಇದೆಯಲ್ಲ, ಇವತ್ತು ಏನೇನ್ ಆಗ್ತಾ ಇದೆ, ಅಧಿಕಾರಕ್ಕೋಸ್ಕರ ನೀವೆಲ್ಲ ಏನೇನ್ ಡ್ರಾಮಾ ಮಾಡ್ತಾ ಇದೀರಿ ಅಂತ ಜನರು ನೋಡ್ತಾ ಇಲ್ಲೇನೋ? ಹುದ್ದೆಗೋಸ್ಕರ ಒದ್ದಾಡ್ತೀರಿ. ನಿಮ್ಮ ತಾಲೂಕುಗಳನ್ನ, ನಿಮ್ ಜಿಲ್ಲೆಗಳನ್ನ ನೀವು ಅಭಿವೃದ್ಧಿ ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ. ಇವತ್ತು ಕೂಡ ರಸ್ತೆಗಳ ಮೂಲಭೂತ ಸೌಲಭ್ಯಗಳೇ ಇವತ್ತು ಇಲ್ಲ ಕೆಲವು ಗ್ರಾಮಗಳಲ್ಲಿ. ನಾಚಿಕೆ ಆಗ್ಬೇಕು, ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಇವತ್ತು ಇಂದು ಕೂಡ ರಸ್ತೆಗಳಿಲ್ಲ. ಎಂತ ಪರಿಸ್ಥಿತಿಲಿ ಇದ್ದೀವಿ ನಾವಿವತ್ತು. ಏನ್ ಕೊಡ್ದಾಡ್ತೀವಿ? ಕಾವೇರಿ ಅಂತ ತಕ್ಷಣನೇ ಇವರು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮುಖಗಳು ಕಾಣ್ಲಿ ಎನ್ನುವಂತ ಕೆಲವರು ಒಂಥರ ಗುತ್ತಿಗೆ ತಗೊಂಡಂಗೆ ಇವರೆಲ್ಲ. ಆಯ್ತಾ? ಆಮೇಲೆ ನಂದು ಒಂದು ಪ್ರಶ್ನೆ, ಇಂಥವ್ರಿಗೆಲ್ಲ ಒಂದು ಸರಳವಾದ ಒಂದು ಪ್ರಶ್ನೆ. ನೀವು ನಾನು ಮೊದ್ಲೇ ಒಂದು ಹೇಳಿದೆ, ನಾಡು ನುಡಿ ನೆಲ ಜಲಗಳಷ್ಟೇನಾ ಇವತ್ತು ಶಿಕ್ಷಣದಿಂದ ವಂಚಿತರಾದಂತ ಮಕ್ಕಳಿಗೆ ನಿಮ್ ಯೋಗ್ಯತೆಗೆ ಎಷ್ಟು ಜನ ಮಕ್ಕಳನ್ನ ಶಿಕ್ಷಣಕ್ಕಾಗಿ ಪ್ರೇರೇಪಣೆ ಮಾಡಿದಿರಿ? ಆ ಶಾಲೆಗಳನ್ನ ಎಷ್ಟು ಅಭಿವೃದ್ಧಿ ಪಡಿಸಿದಿರಿ? ನೇರವಾಗಿ ಬನ್ನಿ, ಚರ್ಚೆಗೆ ಮಾತನಾಡಂತೆ. ನೀವು ಬರೀ ಬಂದಿಗಷ್ಟೇ ಇರೋಣ. ನಮ್ಮ ವಾಹಿನಿಯಿಂದ ಈ ಚರ್ಚೆಗೆ ಒಂದು ವ್ಯಕ್ತಿಯನ್ನ ಕಲ್ಸೋಣ. ಮತ್ತೆ ಇನ್ನೊಂದು, ಈಗ ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಸಂಪೂರ್ಣವಾದಂತ ಸಮ್ಮತಿಯನ್ನ ಸೂಚಿಸಿದೆ. ಈಗ ಮೇಕೆದಾಟನ್ನ ನಿರ್ಮಾಣ ಮಾಡ್ಲಿಕ್ಕೆ ಸರ್ಕಾರನೂ ಕೂಡ ಬದ್ಧ ಇದೆ ಅಂತ ಮುಖ್ಯಮಂತ್ರಿಗಳು ಘಂಟಾಘೋಷವಾಗಿ ಎಲ್ಲಾ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ನೋಡಿದ್ರೆ ಈಗ ಮತ್ತೆ ತಮಿಳುನಾಡು ಅದ್ರ ಬಗ್ಗೆ ತಕರಾರು ತೆಗಿತಿದೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನಾದ್ರು ತಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏನು ತಿಳಿಸ್ಬೋದಾ? ಮೇಕೆದಾಟು ಕಾಂಗ್ರೆಸ್ ಪಾದಯಾತ್ರೆ ಮಾಡೋದಕ್ ಮುಂಚೆನೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬೇಡ ಸಾವಿರಾರು ಜನರ ಒಂದು ಪಾದಯಾತ್ರೆ ಆಯ್ತು. ಮೇಕೆದಾಟು ಅಣೆಕಟ್ಟೆ ಆಗ್ಬೇಕು ಅಂತ ನಿಮ್ ಸಂಘಟನೆಯಿಂದ ಆಲ್ರೆಡಿ ಮೇಕೆದಾಟು ಯೋಜನೆಗೆ ಪಾದಯಾತ್ರೆ ಮಾಡಿದೀವಿ. ಕಾಂಗ್ರೆಸ್ ಆಮೇಲೆ ಮಾಡ್ತು. ನಮ್ಮ ಕರವೇ ಸ್ವಾಭಿಮಾನಿ ಬಣ ಮಾಡಿದ್ಮೇಲೆ ಗುರ್ತಿದ್ಯಾ ನಿಮ್ಗೆ? ದಿನಾಂಕ ನಾನ್ ಸ್ವಲ್ಪ ಮರ್ತಿದ್ದೀನಿ. ಕಾಂಗ್ರೆಸ್ ಅವ್ರಿಗೆ ಗೊತ್ತಿದೆ. ನಮ್ಮ ಪಾದಯಾತ್ರೆ ಆದ್ಮೇಲೆ ಅವರು ಓಟ್ಗೋಸ್ಕರ ಒಂದ್ ಪಾದಯಾತ್ರೆನೂ ಆಯ್ತು. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಈಗ್ಲಾದ್ರೂ ಅಷ್ಟೆಲ್ಲ ಅಬ್ಬರ ಪೂಜೆ ಪುನಸ್ಕಾರಗಳೆಲ್ಲ ಅಣೆಕಟ್ಟು ಕಟ್ತೀವಿ ಅಂತ ಹೇಳಿ ಸಾಕಷ್ಟು ನೀವು ಕಾಳಜಿ ವಹಿಸ್ತೀರಿ. ಅದು ಇತ್ತೀಚೆಗೆ ಪಾಪ ಅದ್ರ ಬಗ್ಗೆ ಯಾಕೋ ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಆವಾಗಿದ್ದಂತ ಕಾಳಜಿ ಈಗಲ್ಲಿ ಕಾಣ್ತಾ ಇಲ್ಲ ಅನ್ನೋಂಥದ್ದಿದೆ. ಅದ್ರ ವಿರುದ್ಧವಾಗೂ ಕೂಡ ದೊಡ್ಡ ಮಟ್ಟದಲ್ಲಿ ಕರವೇ ಸ್ವಾಭಿಮಾನಿ ಮೇಳ ಹೋರಾಟ ಎತ್ಕೊಳ್ಳುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ.
ಮೇಕೆದಾಟಿನ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಇವತ್ತು ಎಲ್ಲ ಕಾನೂನಲ್ಲಿ ಪರಿಸರದ ಇದರಿಂದ ಮತ್ತೆ ಎಲ್ಲರಿಂದನೂ ಇವತ್ತು ಮೇಕೆದಾಟು ಕಟ್ಬೋದು ಅಂತ ಕೇಂದ್ರ ಸರ್ಕಾರನು ಕೂಡ ಹಸಿರು ನಿಶಾನೆ ತೋರಿಸಿದೆ. ನೀವತ್ತು ನಿಮ್ ಶಕ್ತಿನ ತೋರಿಸ್ಬೇಕೀಗ. ಸುಮ್ನೆ ಚುನಾವಣೆ ಟೈಮ್ನಲ್ಲಿ ಮತ ಗಳಿಸಕ್ಕೋಸ್ಕರ ನೀವು ಪಾದಯಾತ್ರೆ ಮಾಡಿದ್ದ ಅಲ್ಲ. ಈಗ ನೀವೇ ಮುಖ್ಯಮಂತ್ರಿ ಇದ್ದೀರಿ, ನಿಮ್ದೇ ಆಡಳಿತ, ನಿಮ್ದೇ ಸರ್ಕಾರ. ಮಾಡಿ ಸ್ವಾಮಿ, ನಿಮ್ ದಮ್ಮು ತಾಕತ್ ಈಗ ತೋರ್ಸಿ ನೋಡೋಣ, ಅದೇನೇನ್ ಮಾಡ್ತೀರಿ ಅಂತ ಗೊತ್ತಾಗ್ತದೆ. ಸುಮ್ನೆ ತಮಿಳ್ನಾಡವ್ರನ್ನ ತೋರ್ಸೋದು ಇಲ್ಲ. ತಮಿಳ್ನಾಡವ್ರಿಗೆ ನೀವೇ, ಯಾಕಂದ್ರೆ ಈ ರಾಜಕಾರಣ ಹೆಂಗಾಗಿದೆ ಅಂದ್ರೆ, ನಿಮ್ಮವ್ರ ಒಂದಷ್ಟು ಜನ ಇರ್ತಾರಲ್ಲ, ಅಲ್ಲಿ ಯಾರನ್ನ ಎತ್ಕಡ್ತೀರಿ, ಅಲ್ಲಿ ವಿಧಾನಸಭಾ ಸಭೆಯಲ್ಲಿ ವಿರೋಧ ಮಾಡಿ ಅಂತ ಹೇಳಿ. ನೀವು ಇವೆಲ್ಲ ನೋಡಿದೀವಿ ನಾವು. ಬ್ರಿಟಿಷರ್ ಬಳುವಳಿ ಇನ್ನೂ ಇದೆ ಈ ರಾಜ್ಯದಲ್ಲಿ, ಆಯ್ತಾ? ಇವೆಲ್ಲ ಬಿಟ್ಟು ಯಾರು ಜನರು ಮೂರ್ಖರಿಲ್ಲ ಈ ರಾಜ್ಯದಲ್ಲಿ. ನೀವು ಮೊದಲು ಪಕ್ಕದ ರಾಜ್ಯದವ್ರ ಕೈಲಿ ಹೇಳ್ಸೋದಲ್ಲ, ನಿಮ್ ದಮ್ಮು ತಾಕತ್ ತೋರ್ಸಿ. ಎಲ್ಲರೂ ಅನುಮತಿ ಕೊಟ್ಟಿದ್ದಾರಲ್ಲ ನಿಮ್ಗೆ, ಅಣೆಕಟ್ಟೆ ಕಟ್ಬೋದು ಅಂತ. ಸರಿ ಸರಿ ಕೃಷ್ಣೇಗೌಡ್ರೆ, ನಮ್ಮ ಮಾಧ್ಯಮದೊಂದಿಗೆ ಇಷ್ಟು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ. ನಿಮ್ಮ ಮುಂದಿನ ನಿಮ್ಮ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇನ್ನಷ್ಟು ಸಂಘಟನೆ ಬಲಿಷ್ಠವಾಗ್ಲಿ, ರಾಜ್ಯಾದ್ಯಂತ ಕನ್ನಡದ ಪರವಾಗಿ, ಶಿಕ್ಷಣದ ಪರವಾಗಿ, ಮೂಲಭೂತ ಸೌಕರ್ಯಗಳ ಪರವಾಗಿ, ಕಾರ್ಮಿಕರ ಪರವಾಗಿ ಇನ್ನಷ್ಟು ಭಗವಂತ ನಿಮ್ಗೆ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಮ್ಮ ಕೊನೆಯದಾಗಿ ಈ ವಾಟಾಳರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನ್ನಡ ಪರ ಹೋರಾಟಗಾರದು ಕೇಸ್ ತೆಗಿತೀವಿ ಅಂತ ಹೇಳಿದ್ರು. ಪ್ರಮುಖವಾಗಿ ನಂದೊಂದು ಇದಿದೆ ಪಾಪ. ಇವತ್ತು 10 ವರ್ಷ 20 ವರ್ಷ 30 ವರ್ಷ ಹೋರಾಟ ಮಾಡಿದವ್ರದ್ದು ಇವತ್ತು ಕೇಸ್ ತೆಗ್ದಿಲ್ಲ. ಇವತ್ತು ಮಾತ್ರ ತಕ್ಕೊಂಡು ಎಲ್ಲರನ್ನು ಬಲಿ ಕೊಡ್ತಿದ್ರಲ್ಲ ನೀವು ಸರ್ಕಾರವನ್ನ ನನ್ನ ಮೇಲಿರೋ ಕೇಸ್ ತೆಗಿಯೋದಲ್ಲ, ಮೊದ್ಲು ಕಾರ್ಯಕರ್ತರ ಮೇಲಿರೋ ಕೇಸ್ ತೆಗೀರಿ ಅಂತ ಯಾವತ್ತಾದ್ರೂ ನೀವು ಧ್ವನಿ ಆಗಿದ್ದೀರಾ ಸರ್ಕಾರದ ಇದ್ರಲ್ಲಿ? ನಿಮ್ದೆಲ್ಲ ಕೇಸ್ ತಗೊಂಡು ಆರಾಮಾಗಿದ್ದಿರಲ್ಲ. ಈ ಬಡ ಮಕ್ಕಳನ್ನ ಕರ್ಕೊಂಬದ್ ಬೀದಿಗೆ ಬಿಟ್ಟು ಇವತ್ತು ಕೇಸ್ ಹಾಕ್ಸಿದ್ರಲ್ಲ ಸ್ವಾಮಿ, ಅದ್ರ ಬಗ್ಗೆ ಮೊದ್ಲು ನಿಮ್ ಕಣ್ತೆರೆ, ನೀವ್ ಕಿವಿ ಮೂಗೆಲ್ಲ ತೆರೀಲಿ. ಅವ್ರ ಕೇಸ್ಗಳನ್ನ ತೆಗ್ಸಿ. ಇವತ್ ಬೀದಿಲಿದ್ದಾವೆ ಪಾಪ ಜಯಂದರಲ್ಲ, ಅದು ಅರಿವಿರ್ಲಿ. ಸರಿ ಸರಿ, ನಿಮ್ಮ ಆಕ್ರೋಶ ಅರ್ಥ ಆಗ್ತಿದೆ ಗೌಡ್ರೆ, ಅರ್ಥ ಆಗ್ತಿದೆ. ನಮ್ಮ ಮಾಧ್ಯಮದಲ್ಲಿ ಗ್ಯಾರಂಟಿ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ ನೇರವಾಗಿ ಮುಖಾಮುಖಿಯಾಗಿ ಅಂತ ಹೇಳ್ತಾ, ಇವತ್ತಿನ ಏನು ಈ ಸಂದರ್ಶನಕ್ಕೆ ತಾವು ಕಾಲಾವಕಾಶವನ್ನ ಕೊಟ್ಟಿದ್ದಕ್ಕೆ ತಮ್ಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ. ಧನ್ಯವಾದಗಳು. ತಮ್ಮ ಮಾಧ್ಯಮಕ್ಕೂ ಧನ್ಯವಾದಗಳು.